ನಾನು ನಿಮಗೆ ಬೆಳಗ್ಗೆ ಹೇಳಿದ್ದೆ ಏನಕ್ಕೆ ಚಿರು ಲಕ್ಕಿ ಇದ್ದಾನೆ. ಚಿರು ಹೆಲ್ಮೆಟ್ ಅಲ್ರಲ್ಲ, ಹೆಲ್ಮೆಟ್ ಎಲ್ಲ 3, 2, 1 come on. ಇದೆಲ್ಲ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಅವ್ರು ಮಾಡ್ತಾರದು. ಇಷ್ಟ ನಾವು ನೀವು ಆ ಥರ ಹಂಗೆ ಅಂಗಡಿನ. A few moments later. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಅನ್ಕೊಂಡಿರೋಷ್ಟು ಸುಲಭ ಅಲ್ಲ ಇದು ಜಂಪ್ ಮಾಡೋದು. ವಿಡಿಯೋಲಿ ನಾವು ಆರಾಮಾಗಿ ಎಗರ್ಬೋದು ಅನ್ಕೋಬೋದು, ಆದರೆ ಆನೆಸ್ಟ್ಲಿ ಎಗರೋದು ಸ್ವಲ್ಪ ಕಷ್ಟ. ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ, ಇಲ್ಲಿರೋರು ಒಂದಿಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ಸು. ಸೊ ಅವಾಗಲಿಂದ ಇಂಗ್ಲೀಷ್ ಸಾಂಗ್ ಓಡ್ತಾಯಿತ್ತು. ಇವಾಗ ನಾವು ಬಂದಿದ್ದೀವಿ, ನಾವು ಕನ್ನಡದವ್ರು ಅಂತ ಗೊತ್ತಾಗಿ ಕನ್ನಡ ಸಾಂಗ್ ಆಗ್ತವ್ರೆ. ಇಷ್ಟ ಗಂಟೆ ಇಂಗ್ಲೀಷ್ ಸಾಂಗ್ ಇತ್ತು, ನಾವು ಎಂಟ್ರಿ ಕೊಟ್ಟಿದ್ದ ತಕ್ಷಣ ಫುಲ್ ಕನ್ನಡ ಸಾಂಗು. ಅವ್ರು ಅಲ್ಲವ್ರು ಬಾರೋ, ಇಲ್ಲ ಬಿಡೋ. ಚಿರು ಗೈಸ್ ಇದು ಚೆನ್ನಾಗೈತಿದು. ಇಲ್ಲ ಆಲ್ಮೋಸ್ಟ್ ಚಿಕ್ಕ ಮಕ್ಕಳೇ, ಆದ್ರೂ ನಾವು ಆಡ್ಬೇಕು ಅನ್ಸ್ತೈತೆ. ಇದು ಚೆನ್ನಾಗೈತಿದೆ, ಆಡ್ಬೇಕು. ನಾವು ಬಿದ್ರೆ ಸ್ಪಂಜ್ ಬೀಳುತ್ತೆ ಬಾ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾನು ಮತ್ತೆ ಸರಿ ಆಯ್ತು, ಸಂಜೆನೆ ಆದ್ರೂ ಪರವಾಗಿಲ್ಲ. ಹಾ ಹಂಗಾಕು. ಇವಾಗ ಇದು ರೋಲ್ ಈಗ ನೋಡಿ ಹೆಂಗೆ ಒಬ್ಬೊಬ್ರು ಡಿಸೈನ್ ಆಗಿರ್ತೀವಿ ಅಂತ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಚಪ್ಪಾಳೆ. ಹೊಡಿರಿ ಚಪ್ಪಾಳೆ, ಹೊಡಿರಿ. Bing bing boo, ting sustainable, ting tar head healy, kone kase. ಕಮಾನ್ ಜಂಪು. ಆ ಕಡೆ ಕ್ರೇಜಿ. ಎದೆ ಬೇಗ ಎದೋ ಕಮಾನ್. ಹಾ ಇವರಿಬ್ರು ಏನು ಆಡ್ತಾನೆ ಇಲ್ಲ. ಇವೊಂದು ಕಾಲು ಉಳ್ಕೈತೆ, ಅವನಿಗೆ ಹೊಟ್ಟೆ ನೋವ್ತೈತಂತೆ. ಲೇ ಸುದೀಪ, ಗೈಸ್ ಫೈನಲಿ ಡನ್. ಮುಗಿಸಿ ಮನೆಗೆ ಹೊಟ್ಟಿದ್ದೀವಿ ಗುರು. ಚಲೋ ಲೆಟ್ಸ್ ಗೋ ಫಾರ್ ಕ್ರೇಜಿ ಎಕ್ಸ್ಪೀರಿಯೆನ್ಸು. ಬಟ್ ನೀವು ಇಲ್ಲಿಗೆ ಬಂದಾಗ ಒಂದು ಎಚ್ಚರಿಕೆಯಿಂದ ಹೇಳಬೇಕು, ಮಂಡಿನ ಹುಷಾರಾಗಿ ಕಾಪಾಡ್ಕೋಬೇಕು.
ಎಗ್ರು ಬೇಕಾದ್ರೆ ಟ್ರೈನಿಂಗ್ ತೊಗೊಂಡು ಎಗ್ರಿ, ಸುಮ್ಮನೆ ಎಗ್ರಕ್ಕೆ ಹೋಗ್ಬೇಡಿ. ಅವರೆಲ್ಲ ಎಕ್ಸ್ಪೀರಿಯನ್ಸ್ ನೋಡಿ, ಅವ್ರು ಎಷ್ಟಾಗಿರ್ತಾರೆ, ಅವ್ರು ನೋಡಿ ಅವ್ರು ಎಷ್ಟಾಗಿರ್ತಾರೆ. ಅದೇ ನಾವು ಎಗ್ರಕ್ಕಾಗಲ್ಲ ಗೈಸ್. ಅಲ್ಲಿ ನೆಕ್ಸ್ಟ್ ಲೆವೆಲಾಗಿ ಆಟ ಆಡ್ಬಿಟ್ವಿ. ಎಲ್ರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೈತೆ. ಅಲ್ಲಿ ಇಲ್ಲಿ ಏನೇನೋ ಆರ್ಡ್ರ್ ಮಾಡಿದ್ದಾರೆ, ಬರಬೇಕು. ಅಷ್ಟರಲ್ಲಿ ನನಗಿದು ಇಷ್ಟ, ಕಾರ್ನ್ ಡಾಗ್ ಅನ್ನೋದು ಸಖತ್ ಇಷ್ಟ ಆಯಿತು. ಅದಕ್ಕೆ 2 ತರಿಸಿದ್ದೀನಿ. ಇವಾಗ ಬನ್ನಿ ತಿನ್ನುವ. ಹಂಗೆ ಅದ್ರ ಜೊತೆ ಗ್ಯಾಪಲ್ಲಿ ನಂದು ಯೂಟ್ಯೂಬ್ ಪೋಸ್ಟ್ ಆಗ್ತೈತೆ. 4 ಬರ್ಗರು, 2 ಫ್ರೈಸು, ಈ ಕಡೆ ಓವರ್ಲೋಡೆಡು, 2 ಜ್ಯೂಸು, ಆ ಕಡೆ ಒಂದೇನದು ಬರ್ಗರು, ಅದು ಬರ್ಗರು, ಕಾಂಬೋ ಬರ್ಗರು. ಇದೊಂದು ಜ್ಯೂಸು ತರಿಸ್ದೆ, ನಾಟ್ ಗುಡ್. ಚೆನ್ನಾಗಿಲ್ಲ ಗೈಸ್ ತಿಂದಿದ್ದೆಲ್ಲ ಮುಗೀತು. ಭರ್ಜರಿ ಹೊಟ್ಟೆ ಲೋಡ್ ಆಗಿಬಿಟ್ಟೈತೆ. ಇವಾಗ ಏನು ಗೊತ್ತಾ, ನಮ್ಮ ಕಾರ್ಡಲ್ಲಿ ಇನ್ನೊಂದಿಷ್ಟು ಪಾಯಿಂಟ್ಸ್ ಐತೆ. ಅದನ್ನು ಕೆಳಗಡೆ 2nd ಫ್ಲೋರಲ್ಲಿ ಇನ್ನೊಂದು ಕಡೆ ಯೂಸ್ ಮಾಡಿಬಿಟ್ಟು ಆಟ ಆಡ್ಬೋದು. ಸೊ ಅದನ್ನು ಫುಲ್ಲು ಫಿನಿಶ್ ಮಾಡ್ಕೊಂಡು ಹೋಗ್ಬೇಡ ಅಂದ್ಬಿಟ್ಟು 2nd ಫ್ಲೋರಲ್ಲಿ ಇನ್ನೊಂದಿಷ್ಟು ಆಟಗಳು ಆಡಿದೆ, ಅದನ್ನ ಆಡೋಣ ಅಂತ ಹೋಗ್ತಾಯಿದ್ದೀನಿ. ಚಲೋ, ಇದೇ ಇರಬೇಕು ನನ್ನ ಪ್ರಕಾರ. ಹೋಗ್ಬಿಟ್ಟು ಬರುವ ಗೈಸ್. ನನಗೆ ಗೇಮಲ್ಲಿ ಇದು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಇವಾಗ ನಾನು ಮತ್ತು ಅನೀಶ್ ಆಡಬೇಕು, ಯಾಕಂದರೆ ಅವ್ನು ಚೆನ್ನಾಗಿ ಆಡ್ತಾನೆ. ನಾನು ಅವ್ನು ಆಡಿದ್ದೀವಿ. ಟಿಕೆಟ್ ಬಂತು. ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ. ದ್ರೌಪದಿ ಗೈಸ್ ಟಿಕೆಟ್ ಮಡ್ಚು ಮೆಲ್ಲಿಕಂಗೆ ಗೈಸ್. ಇಲ್ಲಿ ನೋಡಿ, ಹೆಲ್ಮೆಟ್ ಅಲ್ರಲ್ಲ, ಹೆಲ್ಮೆಟ್ ಅಲ್ಲ. ನಮ್ಮ ಹುಡುಗರು ಚಿಕ್ಕ ಮಕ್ಕಳು ಹಾಕಿ ಅಂತ ಹೇಳಿದ್ರು ಆಗಕ್ಕೆ ರೆಡಿ ಇದ್ದಾರೆ. ದೊಡ್ಡವ್ರಾಗ ಒಡಿ ಅಂತ ಹೇಳಿದ್ರು ಒಡೆಯಕ್ಕೆ ರೆಡಿ ಇರ್ತಾರೆ. ಹಂಗೆ ಗೈಸ್, ನಮ್ಮ ಸ್ಟ್ರೆಂತ್ ಪವರ್ ತೋರಿಸೋ ಇದು ಗೇಮು. ಇವಾಗ ಇವನು ಎಷ್ಟು ಹೊಡಿತಾನೆ, ಅವನು ಎಷ್ಟು ಹೊಡಿತಾನೆ, ನಾನು ಎಷ್ಟು ಹೊಡಿತೀನಿ, ಹೈಯೆಸ್ಟ್ ಸ್ಕೋರ್ ನೋಡೋಣ. ಓಯ್ 4900 ಗೈಸ್. ಇವಾಗ ನಮ್ಮ ಚಿರು 3, 2, 1 ಕಮನ್. ಬಂದಿದ್ದೀನಲ್ಲ ದೇವರೇ, ಪವನ್ಕಿಂತ ಜಾಸ್ತಿ ಆಗಿದೆ. ಜೋರಾಗಿ ಹೊಡ್ದ. ಗೈಸ್ 5100, ಹೈಯೆಸ್ಟ್ 5500 ಅಂತ. ಇನ್ನೊಂದ್ಸಲಿ ಟ್ರೈ ಮಾಡಿ ಹೊಡೆಯೋಣ. ತೀರರ ನೋಡು, ಅದು ಬಿಡು. ಅವನು 4900, ನಾನು 5100, ಇವನು 3600. ಕಮನ್. ಹೊಡಿಬೇಡ. ಅಯ್ಯೋ, ಇದೇ ಖುಷಿಗೆ ನಾನು ಇನ್ನೊಂದು ರೆಕಾರ್ಡ್ನ ಬೀಟ್ ಮಾಡಲೇಬೇಕು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಅಯ್ಯೋ, ಏನಾಗಿಲ್ಲ. ಇನ್ನೊಂದ್ಸಲಿ ಆಗಲ್ಲ, ನಿನ್ ಕೈಲಾಗಲ್ಲ. ಗೈಸ್, ಇದು ಕೊನೆ ಕಾಯಿನು. ಅದು ಯಾವ್ದೋ ಅಲಕ್ ಬುಲಕಲ್ಲಿ ಒಂದು ಹೋಗೈತಾ?
ಗೈಸ್ ಇದು ಕೊನೆ ಕಾಯಿನು ರೆಕಾರ್ಡ್ ಬೀಟ್ ಮಾಡಲೇಬೇಕು. ಅದು ಮೋಸ್ಟ್ಲಿ ಅದ್ರ ಪ್ರಾಬ್ಲಮ್ ಅನ್ಸ್ತೈತೆ ನನಗೆ. ಆಗಲ್ಲ ರಾಲೆ, ಗೊತ್ತಾಯ್ತಾ? ಸರಿ ಇಲ್ಲ ಇದು ಗೈಸ್ ಟೋಟಲ್ ಟಿಕೆಟು 217. ಇದರಲ್ಲಿ ಏನು ಬರ್ ಸಿಗುತ್ತಾ ನಮಗಂತೂ ಗೊತ್ತಿಲ್ಲ, ನೋಡೋಣ. ಅಂದ್ರೆ ಏನು ಓ ಸ್ಕ್ಯಾನು 220ಗೆ ಅಲ್ಲೈತೆ ನೋಡು. 150 200 ಅದೇ ಒಂದು ಪೆನ್ ಸಿಗುತ್ತೆ. ಓ ಪೆನ್ಸಿಲ್. ಓ ಲೇ 10th ಎಕ್ಸಾಮ್ ಮುಗಿಸ್ತಲ್ಲ, ಪೆನ್ ಗೊತ್ತಾಯ್ತು. ಹಿಂಗೆ ಎತ್ತಿಂಗ್ತು ಹಿಂಗೆ ಹಾಕೋದು. ಗೈಸ್ ಫೈನಲ್ ಆಟ ಎಲ್ಲ ಮುಗೀತು. ಇವಾಗ ಏನಂದರೆ ನಾನು ಚಿರು ಇಬ್ಬರು 7:30ಗೆ ಲವ್ ಮಾಕ್ಟೇಲ್ 3 ಮೂವಿಗೆ ಹೋಗ್ತಾ ಇದ್ದೀವಿ ಇಬ್ಬರೇ. 7:30 ಶೋ ಇರೋದು, ಇಲ್ಲಿಂದ 1 hour ಟ್ರಾವೆಲು. ಸೊ ಬೇಗ ಹೋಗಿ, ಇನ್ ಕೇಸ್ ಏನು ಟೈಮ್ ಸಿಕ್ತು ಅಂದರೆ ಬೌಲಿಂಗ್ ಆಡಬೇಕು. ಬೌಲಿಂಗ್ ಆಡೋಕ್ಕೆ ಸಿಕ್ಕಾಪಟ್ಟೆ ಆಸೆ ಇದೆ. ಟೈಮ್ ಸಿಕ್ತು ಅಂದರೆ ಆಡಬೇಕು, ಇಲ್ಲಾಂದರೆ ಸೀದಾ ಫಿಲಮ್. ಚಲೋ ಎಲ್ರಿಗೂ ಬಾಯಿ ಹೇಳ್ತಾ ಫಿಲಮ್ಗೆ ಹೋಗ್ಬೇಕು ಇವಾಗ. ನೆಕ್ಸ್ಟ್ ಲೆವೆಲ್ ಟೈರ್ಡು, ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ಆಡಿದ್ದೀವಿ. ಕ್ರೇಜಿ. ಅಷ್ಟೇ ಖರ್ಚಾಯಿತು, ಬಟ್ ಸಖತ್ ಎಂಜಾಯ್ಮೆಂಟ್ ಇತ್ತು. ಬಾಯ್ ಬಾಯ್. ಹಲೋ ಬಾಯ್. ಗೈಸ್ ಫೈನಲಿ ಅನೀಶ್ ಕೂಡ ಹೊರಟ. ಟಾಟಾ ಬಾಯ್ ಬಾಯ್. ಇವಾಗ ಗೈಸ್ ಟೈಮ್ ಆಗ್ಬಿಟ್ಟೈತೆ. 7:15 ಶೋ ಇರೋದು. ಅಲ್ಲ 7:15 ಕರೆಕ್ಟು. ಇಲ್ಲ 7:15 ಶೋ ಇರೋದು. 7:30 7:45 ಆಗುತ್ತೆ ಶೋ. ಅಲ್ಲಿ ಲೇಟ್ ಆಗ್ಬಿಡುತ್ತೆ ನನಗೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಅವ್ನು ಇಲ್ಲೇ ಡ್ರಾಪ್ ಮಾಡಿ ಪಟ್ಟಂತ ಹೋಗ್ತಾ ಇದೀವಿ. ಚಲೋ ಮೊದಲೇ ಗೊತ್ತು 7:15 ಶೋ ಇರೋದು ಅಂದ್ಬಿಟ್ಟು. ಅವ್ನು ಗೊತ್ತು ಅಂದ್ರೆ ಗೊತ್ತು ಎಲ್ರಿಗೂ ಹಿಂಗೆ ಹೇಳ್ತಾನೆ ಅಂದ್ಬಿಟ್ಟು ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಹೊರಟಿದ್ವಿ. ನಮ್ಗೆ ಮುಖೇಶ್ ನೋಡಿಲ್ಲ ಅಂದ್ರೆ ನಮ್ದು ಮೂವಿ ನೋಡ್ದಂಗೆ ಅನ್ಸಲ್ಲ. ನಮ್ದು ಮುಖೇಶು ನನಗೆ ಚಿರು ನೋಡಿಲ್ಲ ಅಂದ್ರೆ ಮೂವಿ ಅದು ಇನ್ನೊಬ್ಬ ಬರ್ತಾನಲ್ವಾ, ಅವನು ಅವ್ರು ನೋಡಿಲ್ಲ ಅಂದ್ರೆ ಮೂವಿನೇ ಅನ್ಸಲ್ಲ ನಮ್ಗೆಲ್ಲ. ಚಲೋ ಗೈಸ್ ಲವ್ ಮಾಕ್ಟೇಲ್ 3 ಮೂವಿ ನೋಡ್ತಾ ಇದೀವಿ. ಕಾಯ್ತಾ ಇದೀನಿ ನಾನು ಕೂಡ ಹೆಂಗಿದೆ, ಯಾವ ತರ ಮಾಡಿರ್ಬೋದು ಇದಂತ. 2 ನೋಡಿದೀನಿ. ಲೆಟ್ಸ್ ಗೋ ಗೈಸ್. ಫೈನಲಿ ಮಾಲ್ಗೆ ರೀಚ್ ಆದ್ವಿ. ನಾನು ಬ್ರಾಡ್ಕಾಸ್ಟ್ ಚಾನಲ್ ಹಾಕಿದ್ದೆ. ಸೊ ಚಿರುನ ಬರೀ ಓನ್ಲಿ ಚಿರುನ್ ಮಾತ್ರ ಕರ್ಕೊಂಡು ಹೋಗ್ಲಾ ಅಂದರೆ ಎಕ್ಸಾಮ್ ಮುಗಿದ್ಮೇಲೆ, ಇಲ್ಲ ಫ್ಯಾಮಿಲಿ ಅಂತ ಹೇಳಿದೆ. ನೀವು ಫ್ಯಾಮಿಲಿನ ಚೂಸ್ ಮಾಡೋದಲ್ಲೇ ಓನ್ಲಿ ವಿತ್ ಚಿರು ಅಂತ ಹಾಕ್ಬಿಟ್ಟಿದ್ದೀರ. ಅಣ್ಣಂಗೆ ಸಿಕ್ಕೋಬಿಟ್ಟೆ ಮೇಲೆ ಟಾಪ್ ಕೊಂಡೋಗ್ಬಿಟ್ಟ ನಿಮ್ಮ ಪ್ರೀತಿ ನೋಡ್ಬಿಟ್ಟು. ಸೊ ನೆಕ್ಸ್ಟು ಅಂದರೆ ಇವಾಗ ಫ್ಯಾಮಿಲಿ ಬೇಡವಾ? ಓ ಮೈ ಗಾಡ್. ಅಂದರೆ ನಮ್ಮ ಫ್ಯಾಮಿಲಿ ನೋಡ್ತಿದ್ರೆ ಏನು ಕತೆ? ಓನ್ಲಿ ಚಿರು. ಓ ಮೈ ಗಾಡ್. ಫ್ಯಾಮಿಲಿ ನೋಡ್ತಿದ್ರೆ ಬಾ ಇಲ್ಲೇ ಹತ್ತಣ. ಅದೇ ನೋಡ್ತಾ ಇದ್ದೀನಿ ಗೈಸ್. ನೀವೆಲ್ಲ ಓನ್ಲಿ ಚಿರು ಅಂತ ಹೊತ್ಬಿಟ್ರೆ ಪಪ್ಪ ಫ್ಯಾಮಿಲಿ ನೋಡಿದವರು ಏನು ಅನ್ಕೋಬೇಕು? ಯಾಕಣ್ಣ ಹೇಳಿದ್ವಿ ಸರಿ ಅಂತ. ಸುಮ್ಮನೆ ಬನ್ನಿ ಹೋಗುವ. ನಿಮ್ಮ ಆಸೆ ಅಂತೆ, ನಿಮ್ಮ ಆಸೆ ಪ್ರಕಾರನೇ ನಾವಿವಾಗ ಲವ್ ಮಾಕ್ಟೇಲ್ 3 ಮೂವಿಗೆ ಹೋಗ್ತಾ ಇದ್ದೀವಿ. 10th ಮುಗ್ದಿರೋ ಖುಷಿಗೆ, ಸ್ಟ್ರೆಸ್ಸಿಂದ ಆಚೆ ಬರಲಿ ಅನ್ನೋ ಎಕ್ಸಾಮ್ ಮುಗಿಸಿದೀನಿ ಅಷ್ಟೇ. ಸ್ಟ್ರೆಸ್ಸಿಂದ ಆಚೆ ಬಂದಿರೋ ಖುಷಿಗೆ, ಇನ್ನು ಫ್ರೀಡಮ್ ಆಗಿರೋ ಖುಷಿಗೆ ಹೋಗ್ಬಿಡ್ತು ನಡೆಯೋಣ. ಇನ್ನೊಂದು ಕೆಲವರು ಒಂದು ಒಳ್ಳೆ ಸಕ್ಕದ ಕಮೆಂಟ್ ಹಾಕಿದ್ರಿ. ಇಲ್ಲಿಂದ ನಿನ್ನ ಸ್ಟ್ರಗಲ್ ಗೊತ್ತಾಗುತ್ತೆ, ಇಲ್ಲಿಂದ ನಿನ್ನ ಜೀವನ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರಿ. ಅದೊಂದು ಒಳ್ಳೆ ಪಾಯಿಂಟ್. ಗೈಸ್ ನಮ್ಮ ಕನ್ನಡ ಮೂವಿಗೆ ನೋಡಿ ಎಷ್ಟು ಜನ ಕಾಯ್ತಿದ್ದಾರೆ. ಲವ್ ಮಾಕ್ಟೇಲ್ 3 ಅದೇ ಸ್ಕ್ರೀನ್ ನಾನು ಹೋಗ್ಬೇಕು. ಅದೇ ಸ್ಕ್ರೀನಿಗೆ ಹೋಗ್ಬೇಕು ನಾವು. ನೋಡು ಎಷ್ಟು ಜನ ಅವ್ರೆ ಕನ್ನಡ ಮೂವಿ ನೋಡೋದಕ್ಕೆ. ಅದು ನೋಡು ಕನ್ನಡ ಮೂವಿ ನೋಡೋಕ್ಕೆ ಇಷ್ಟು ಜನ ಬಂದವ್ರು ಅನ್ನೋದು ನೋಡಿದ ತಕ್ಷಣ ಖುಷಿ ಆಗ್ಬಿಡುತ್ತೆ. ಗೈಸ್ ಥಿಯೇಟ್ರಿಗೆ ಬಂದ್ವಿ. ಗೈಸ್ ನನಗೆ ಆಪ್ಷನ್ ಇತ್ತು ಅಲ್ಲಿ ಬುಕ್ ಮಾಡೋದಕ್ಕೆ, ಬಟ್ ಆದರೂ ನಾನು ಇದೇ ಸೀಟ್ನ ಬುಕ್ ಮಾಡಿದೆ. ಬಿಕಾಸ್ ಒಂದು ಸ್ವಲ್ಪ ರಾಯಲ್ ಫೀಲ್ ಇರಲಿ ಅಣ್ಣಿಂಗೆ. ನಾನು ನಿಮಗೆ ಬೆಳಗ್ಗೆ ಹೇಳಿದ್ದೆ ಏನಕ್ಕೆ ಚಿರು ಲಕ್ಕಿ ಇದ್ದಾನೆ. ಅಷ್ಟೆಲ್ಲ ಆಪ್ಷನ್ ಇತ್ತು, ಬಟ್ ಆದರೂ 10th ಮುಗ್ದಿದ್ದಾನೆ ಪಾಪ, ಸ್ಟ್ರೆಸ್ ಫೀಲ್ ಮಾಡ್ಸೋಣ ಅಂದ್ಬಿಟ್ಟು ಹಿಂದೆಗಡೆ ಸೀಟು ಫುಲ್ ಆ ಸೀಟ್ನ ಬುಕ್ ಮಾಡಿದೆ. ಅದು ಇದು ಇನ್ಕ್ಲೈನರ್ದು. ಆರಾಮಾಗಿ ಮಲ್ಕೊಂಡು ಲವ್ ಮಾಕ್ಟೇಲ್ 3 ಮೂವಿ ನೋಡ್ಲಿ. ಅವನು ಇಷ್ಟ ಇದಂತೆ. ಚಲೋ ಫಿಲಮ್ ನೋಡುವ. ಗೈಸ್ ಇಂಟರ್ವಲ್ಲು. ಸೊ ಎಷ್ಟು ಶೆಕೆ ಆಗ್ತಿದೆ ಅಂದರೆ ಒಳಗಡೆ ನೆಕ್ಸ್ಟ್ ಲೆವೆಲ್ ಶೆಕೆ ಆಗ್ತೈತೆ. ನಾನು ಕೋಕೋ ಅಲ್ಲೇ ಹೋಗ್ಬಿಟ್ಟು ಕುಡಿಯೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಖಾಲಿನೇ ಆಗ್ಬಿಟ್ಟೈತೆ. ಅದಕ್ಕೆ ಇಲ್ಲೇ ಮೇಲ್ಗಡೆ ಬಂದೆ, ಫುಡ್ ಕೋರ್ಟಿಗೆ ಬಂದುಬಿಟ್ಟು 2 ಪೆಪ್ಸಿ ಕುಡಿತಾ ಇದ್ದೀವಿ. ನೆಕ್ಸ್ಟ್ ಲೆವೆಲ್ ಶೆಕೆ ಒಳಗಡೆ ತಡ್ಕೊಳಕ್ಕೆ ಆಯ್ತು. ನಮ್ಮ ಪಕ್ಕದಲ್ಲಿರೋ ಆಂಟಿ ಕೈ ಬೀಸ್ಕೊತವ್ರೆ ಪಾಪ, ಅವ್ರಿಗೆ ಕೂರಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ, ಅಷ್ಟು ಶೆಕೆ ಆಗ್ಬಿಟ್ಟೈತೆ. ಎ ಸಿನೂ ಆನ್ ಮಾಡಿಲ್ಲ ಏನೋ ಗೊತ್ತಿಲ್ಲ, ಅದು ಜನ ಜಾಸ್ತಿ ಇರೋದ್ರಿಂದ ಎ ಸಿ ಕಮ್ಮಿ ಆಗೈತೆ. ಇವನು ಫುಲ್ ಓವರ್ ಬೇರೆ ಹಾಕೊಂಡವನೇ ಬಾ ದೇವ್ರೆ. ಅದಕ್ಕೆ ಇಲ್ಲಿ ಒಂದು 5 times ರೀಫಿಲ್ ಮಾಡೋದಕ್ಕೆ ಆಪ್ಷನ್ ಇತ್ತು. ಕುಡಿತಾ ಇದ್ದೀವಿ. ಹೇಳಿ ಡಾಕ್ಟರ್ ಶಾಂತ ಅವರೇ. ಏನೇನ್ ನೋಡ್ಬೇಕು ಇದೆ. ಆ ಜೋ ಆಂಟಿ ಯಾರು ನಿಂಗೆ ಗೊತ್ತಾ? ಅವಳು ನಿಮ್ಮ ಅಪ್ಪನ ಹಳೆ. ಗೈಸ್ ಫೈನಲಿ ಫಿಲಮ್ ಎಲ್ಲ ಮುಗೀತು.
ಮೂವಿ ಚೆನ್ನಾಗಿತ್ತು. ಮೂವಿ ಏನೋ ಜಸ್ಟ್ 2 hours ಅಂತ ಹೇಳಿದ್ರಂತೆ. ನಾವು ಬೇಗನೆ ಮುಗ್ದೈತಪ್ಪ. 8 ಸ್ಟಾರ್ಟ್ ಆಗಿ ಒಂದು 10:30ಗೆಲ್ಲ ಮುಗ್ದಿದ್ದು. 2.5 hours. ಚೆಂದ ಇತ್ತು ಮೂವಿ, ನೋಡ್ಬೋದು, ಏನು ತೊಂದರೆ ಇಲ್ಲ. ಫೀಲ್ ಮಾಡಿದವರು ಮೂವಿ ಆ ಒಂದು ಫೀಲಿಂಗ್ಸ್, ಎಮೋಷ್ನಲ್ ಕನೆಕ್ಷನ್ ಆಫ್ ಫಾದರ್ ಆ್ಯಂಡ್ ಡಾಟರ್ ಲವ್, ಅದು ಹೆಂಗಿತ್ತಪ್ಪ ಇವತ್ತಿನ ನಿಂಡೆ. ಈ ಥರ ಡೈಲಿ ಇತ್ತು ಅಂದರೆ ಎಂಜಾಯ್ ಎಲ್ಲ ಚಿಂತಿಸ್ತ್ರನ ಬೂಂದಿ ಮೊಸರನ್ನ. ಹಾಂ, ಬೆಳಗ್ಗೆ ಎದ್ದು 10th ಎಕ್ಸಾಮ್ ಮುಗಿಸಿ ಅದ್ರ ನೆಕ್ಸ್ಟ್ ಡೇ ಟ್ರಾಂಪಲಿನ್ಗೆ ಹೋಗಿ ಫಿಲಮ್ಗೆ ಹೋಗಿ ಎಂಜಾಯ್ ಮಾಡಿ ಚೆನ್ನಾಗಿ ಒಳ್ಳೆ ಬ್ಯಾಟಿಂಗ್ ಮಾಡಿ ಥ್ಯಾಂಕ್ ಯು. ಮನೆಗೆ ಸೀದಾ ಮನೆಗೆ ಹೋಗೋಣ. ಟೈಮ್ 10:30 ಆಗಿಬಿಟ್ಟೈತೆ. ಆ್ಯಂಡ್ ಮನೆಗೆ ಹೋಗಿ ಇವನ್ನ ಬೀಳ್ಕೊಡುಗೆ ಕೊಟ್ಬಿಟ್ಟು ಲಾಗ್ ಎಂಡ್ ಮಾಡೋಣ. ಗೈಸ್ ಇಲ್ಲಿ ನೋಡಿ, 6 ಸೀಟರ್ 7 ಸೀಟರ್ ಕಾರ್ ಇಲ್ಲೇ ಐತೆ ನೋಡಿ. ಕಿಯಾ ಐತೆ. ಆಲ್ಮೋಸ್ಟ್ ತುಂಬ ಜನ ತಗೋತಿರೋ XUV 700 ಇದೆ. ಆ ಕಡೆ ನೆಕ್ಸ್ಟು ಹ್ಯಾರಿಯರ ಇಲ್ಲ, ಇದೊಂದು, ಇದು 4 ಸೀಟರ್. ಇದು ಗೊತ್ತಿಲ್ಲ, ಇಲ್ಲೇ ಐತೆ ಕಣ್ಮುಂದೆ. ಬಟ್ ಆದರೆ ನನಗೆ ತುಂಬ ಇಷ್ಟ ಆಗೋದು ಒಂದು ಇನೋವಾ ಕ್ರಿಸ್ಟಾ. ಇಲ್ಲ ಗೈಸ್, ಪಾರ್ಸು ಇವನ್ ಏನು ಗೊತ್ತಾ, ಈಗ 10th ಮುಗಿಸೋನೆ, ಪಾರ್ಸಲೋನೆ, ಡಿಗ್ರಿ ಮುಗಿಸೋದ್ಮೇಲೆ ಸ್ವಿಫ್ಟ್ ಬರ್ತಾನೆ. ನನಗೆ ನನ್ನ ತಲೆಯಲ್ಲಿ ಆಲ್ಮೋಸ್ಟ್ ಇರೋದು ಇನೋವಾ ಕ್ರಿಸ್ಟಾ, XUV 700 ಅಥವಾ XUV 7XO ಈಗ ರೀಸೆಂಟಾಗಿ ಬಿಟ್ಟಿರೋದು. ಅದು ಬಿಟ್ಟರೆ ಲೆಜೆಂಡ್ರಿ ಪ್ಲಸ್ ಅಂತ, ಲೆಜೆಂಡ್ರಿ ಪ್ಲಸ್ ಅಲ್ಲ, ಅದೊಂಥರ ಹೆಸರು ಗೊತ್ತಾಯ್ತಲ್ಲ, ಅದು ಹೆಸರು ಗೊತ್ತಾಗ್ತಿಲ್ಲ. ಈ ಥರ ಒಂದು ನನ್ನ ಮೈಂಡಲ್ಲಿರೋದು. ಬಟ್ ನಾವೇನಂದರೆ ನಾವು ತಗೋಬೇಕು ಅಂದರೆ ಮನೆ ಖಾಲಿ ಮಾಡಬೇಕು ಅಥವಾ ಪಾರ್ಕಿಂಗ್ ನಮಗೆ ಸಿಗಬೇಕು. ನಮ್ಮ ಮನೇಲಿ, ನಮ್ಮ ಬಿಲ್ಡಿಂಗಲ್ಲಿ ಒಂದೇ ಸಮಸ್ಯೆ, ಪಾರ್ಕಿಂಗ್. ಸೊ ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ, ನಾನು ಇದುವರೆಗೂ ಹೊಸ ಬೈಕು ತೊಗೊಂಡಿಲ್ಲ, ಇನ್ನು ಕಾರ್ ಬಿಡಿಲ್ಲ ಆಗೋದೇ ಇಲ್ಲ ಅನ್ಕೋತೀನಿ. ಸೊ ಇದೆಲ್ಲ ಸಾಧ್ಯ ಆಗೋದು ಮನೆ ಖಾಲಿ ಮಾಡಿ ಅಥವಾ ನಮಗೆ ಪಾರ್ಕಿಂಗ್ ಅಂತ ಒಂದು ಒಳ್ಳೆ ಜಾಗ ಮಾಡಿದ್ರೆ ಕಿಂಗ್ಫಿಶರ್ ಟವರೇ ಕೊಡ್ತೀನಿ ಗೈಸ್. ಸ್ವಲ್ಪ ದಿನ ಕಾಯೋಣ, ಬ್ಲ್ಯಾಂಕ್ ಚೆಕ್ ಬರೆದು ಕೊಡ್ತೀನಿ. ಎಷ್ಟು ಅನ್ಲಿಮಿಟೆಡ್, ಎಷ್ಟು ಬೇಕು. ಸರಿ ಕಾ. ಫೈನಲಿ ಬಂದ್ವಿ ಮನೆಗೆ. ಆ್ಯಂಡ್ ಇನ್ನೊಂದೇನೆಂದರೆ, ಬೆಳಗ್ಗೆ ನಾವು 9:30 ಹೋದವರು ರಾತ್ರಿ 10:30 11 ಗಂಟೆಗೆ ಬರ್ತಾಯಿರೋದು ನಾವು ಇಬ್ಬರು. ನನ್ನ ಜೊತೆ ಸೇರ್ಬಿಟ್ಟು ನಾವು, ಅಯ್ಯೋ ದೇವ್ರೆ, ಒಲಿ ಪಾಪ. ಏನು ಇವಾಗ ಇನ್ನೊಂದು ಸ್ವಲ್ಪ ದಿನ, ಏನು ಇನ್ನೊಂದು ತಿಂಗಳು ಆರಾಮಾಗಿ ಮನೇಲಿ ಇರ್ಬೋದು ಅಷ್ಟೇ. ಇನ್ನು ಮತ್ತೆ ಫಸ್ಟ್ PU ಸೆಕೆಂಡ್ PU ಬಂದರೆ ಮತ್ತೆ ಹೋಗಲೇಬೇಕು ಕಾಲೇಜ್ಗೆ. ಹೆಂಗಿದ್ರು ಸಾರ್ ಹೋಗಿ ಸಾರ್, ಆಯಿತು ಮನೆಗೆ, ಗುಡ್ ನೈಟ್, ಟೇಕ್ ಕೇರ್. ಮನೇಲಿ ನಿನ್ನ ಒಪ್ಸಿದ್ದೀನಿ ಅಂತ ಹೇಳು ಅಪ್ಪ ಅಮ್ಮಂಗೆ. ಅಲ್ಲ, ಕರ್ಕೊಬಂದು ಮನೆಗೆ ಒಪ್ಸಿದ್ದೀನಿ. ಅಂಕಲ್ ಬೈಬೇಕೀಗ. ಎಷ್ಟೋ ಲೇಟಾಗಿ ಬತ್ತೀಯ, ನಿಮ್ಮ ಅಪ್ಪ ಬೈಯೋಷ್ಟೆಲ್ಲ ಬೈಬೇಕು ಪಾಪ. ಏನು ಅಂಕಲ್, ಒಪ್ಸಿದ್ದೀನಿ ಅಂಕಲ್ ಮನೆಗೆ. ಬಾಯ್ ಬಾಯ್ ಅಂಕಲ್. ಗೈಸ್ ಮನೆಗೆ ಬಂದೆ. ನಮ್ಮ ಹೋಗಿ ಮಲ್ಕೋರಿ. ಅವ್ವ, ಅಮ್ಮ 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 ಮಲ್ಗಿದ್ದೀನಿ ಕಣ ಮೇಡಮ್. ಅಮ್ಮ ಈಗ ಬಂದೆ. ಗುಡ್ ನೈಟ್ ಮಮ್, ಗುಡ್ ನೈಟ್ ಅಮ್ಮ, ಗುಡ್ ನೈಟ್. ಗೈಸ್ ಟೈಮು 12 ಗಂಟೆ. ಹೊಟ್ಟೆ ಹಸಿತಿತ್ತಂತ ಊಟ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಇವತ್ತೇನೋ ಬಿರಿಯಾನಿ ಮಾಡಿಬಿಟ್ಟವ್ರೆ, ಅದಕ್ಕೆ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ತಿಂತಾಯಿದ್ದೀನಿ. ಸೊ ಫೈನಲಿ ಇವತ್ತಿನ ವೀಡಿಯೋ ಎಂಡ್ ಮಾಡೋ ಸಮಯ. ಸೊ ವೀಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡಿಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯುವರ್. ಆ್ಯಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಸೊ ಟ್ರ್ಯಾಂಪಲಿನ್ನು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು. ಸೊ ಈಗ ಆಟೋಮೆಟಿಕಲಿ ಲೈಕ್ ಆಬ್ವಿಯಸ್ಲಿ ರೀಲ್ಸಲ್ಲೆಲ್ಲ ನೋಡಿದಾಗ ಸಖತ್ ಅಟ್ರಾಕ್ಟಿವ್ ಆಗುತ್ತೆ, ಹೋಗಬೇಕು ಅಂತ ಅನ್ಸುತ್ತಲ್ಲ. ಸೊ ಇದಕ್ಕೆ ಹೋಗೋಣ, ಚೆನ್ನಾಗಿರುತ್ತೆ ಅಂತ ಕಾಯ್ಕೊಂಡಿದ್ದೆ. ಫೈನಲಿ ಹೋಗಿ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದೆ. ಸೊ ಮೇನ್ ಥಿಂಗು ಟ್ರ್ಯಾಂಪಲಿಂಗಲ್ಲಿ ಮಂಡಿನ ಹುಷಾರಾಗಿ ನೋಡ್ಕೊಳ್ಳಿ. ಮಂಡಿ ಅವ್ರು ಹೇಳ್ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ. ಸೊ ಎಗರ್ಬೇಕಾದ್ರೆ ಮಂಡಿ ಹುಷಾರಾಗಿ ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು, ಈ ಕತ್ತು, ಶೋಲ್ಡರು ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ. ಅದೊಂದು ಬಿಟ್ಟರೆ ಸಖತ್ ಎಂಜಾಯ್ ಮಾಡ್ಬೋದು. ಬಟ್ ಅದಕ್ಕಿಂತ ಇನ್ನೂ ಬೇರೆ ಒಂದು ಪ್ಲೇಸಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿರೋದಿದೆ. ಬಟ್ ಆದರೂ ನಾವು ನಾರ್ಮಲಿ ಗೂಗಲ್ ಕ್ರೋಮ್ ನೋಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಬಂದ್ವಿ. ಹಾಲೆಕ್ ಸೊಂಟೆಲ್ಲ ನೋದಿದ್ದೆ. ನೆಕ್ಸ್ಟ್ ವಿಡಿಯೋ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.